ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನನ್ನ ವೆಲ್ತ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಟೈಮ್ ಆಗ್ತಾ ಇದೆ, ಮಾರ್ಕೆಟ್ ಓಪನ್ ಆಗಿ ಒಂದು 40 ಮಿನಿಟ್ಸ್ ಆಯಿತು. ನಾನು ಇವತ್ತಿಂದ ರೂಲ್ಸ್ ಬೇಸ್ಡ್ ಸ್ಟ್ರಾಟಜಿ ಬೇಸ್ಡ್ ಪ್ಲ್ಯಾನ್ ಬೇಸ್ಡ್ ಇಂಟ್ರಾಡೇ ಸೆಲ್ಲಿಂಗ್ ಮಾಡ್ತೀನಿ. ಲೈವ್ನಲ್ಲಿ ನಿಮ್ಮ ಎದುರುಗಡೆ ಆರ್ಡರ್ ಪ್ಲೇಸ್ ಮಾಡಿ ಅದನ್ನು ಸ್ಕ್ರೀನ್ಶಾಟನ್ನು ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡ್ತೀನಿ. ಈಗ ಮಾರ್ಕೆಟ್ ಓಪನ್ ಆಗಿ ಒಂದು 45 ಮಿನಿಟ್ಸ್ ಆಗ್ತಾ ಇದೆ. ವೆಯ್ಟ್ ಮಾಡೋಣ. ನಾನು ಅಕಾರ್ಡಿಂಗ್ ಟು ನನ್ನ ಪ್ಲ್ಯಾನ್ ಎಲ್ಲಿ ಇಂಡಿಕೇಶನ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಮಾತಿದೆ, ಪ್ಲ್ಯಾನ್ ದ ಟ್ರೇಡ್ ದ ಪ್ಲ್ಯಾನ್ ಅಂತ ಹೇಳ್ತಾರೆ. ಯಾರಿಗೆ ರೂಲ್ಸ್ ಗೊತ್ತಿರಲ್ಲ, ಯಾರಿಗೆ ಸ್ಟ್ರಾಟಜಿ ಗೊತ್ತಿರೋದಿಲ್ವೋ, ಯಾರಿಗೆ ಡಿಸಿಪ್ಲಿನಲ್ಲಿ ಟ್ರೇಡ್ ಮಾಡೋದಕ್ಕೆ ಬರೋದಿಲ್ವೋ, ಯಾರು ಪ್ಲ್ಯಾನ್ ಮಾಡಲ್ಲ ಟ್ರೇಡ್ ಅದಕ್ಕಿಂತ ಮುಂಚೆ, ಅವರು ಫೋಮೋದಲ್ಲಿ ಬರ್ತಾರೆ. ಅವ್ರಿಗೆ ಫೋಮೋ ಕಾಡುತ್ತೆ. ಇಷ್ಟೊಳ್ಳೆ ಇಂಡಿಕೇಶನ್ ಇದೆ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ಬೋದು, ಮೇಲೆ ಹೋದರೆ ನನಗೆ ಮಿಸ್ ಆಗುತ್ತೆ ಅಂತ ಕಾಲ್ ಬೈ ಮಾಡೋದು, ಅಲ್ಲಿಂದ ಕೆಳಗೆ ಬಂದರೆ ಸೆಲ್ ಹಿಟ್ಟಾಯಿತು ಅಂತ ಪುಟ್ ಬೈ ಮಾಡೋದು, ಹೀಗೆ ಮಾಡಿ ತಪ್ಪು ಎಂಟ್ರಿ ಮಾಡಿ ಓವರ್ ಟ್ರೇಡ್ ಮಾಡಿ ಕ್ಯಾಪಿಟಲನ್ನೆಲ್ಲ ಕಳ್ಕೊಳ್ತಾರೆ. ಬಟ್ ನಾನು ಇಂಡಿಕೇಶನ್ ಬರ್ದೇ ಎಂಟ್ರಿ ಮಾಡಲ್ಲ. ನನ್ನ ರೂಲ್ಸ್, ನನ್ನ ಸ್ಟ್ರಾಟಜಿ, ನನ್ನ ಪ್ಲ್ಯಾನ್ ಇಲ್ಲದೇ ನಾನು ಎಂಟ್ರಿ ಮಾಡಲ್ಲ. ಈಗ ಎಂಟ್ರಿ ಮಾಡೋ ಟೈಮ್ ಆಗುತ್ತೆ, ನೋಡೋಣ. ನನ್ನ ಇಂಡಿಕೇಶನ್ ಬಂದ ಕೂಡಲೇ ನಾನು ಒಂದು ಲಾಟಲ್ಲಿ ಎಂಟ್ರಿ ಮಾಡಿ ತೋರಿಸ್ತೀನಿ. ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಯಿತು, ರೆಡ್ ಟ್ರೇಡ್ ಕಾಲ್ ಸೆಲ್ ಮಾಡಿದ್ದೀನಿ. ಈಗ ಇದನ್ನು ಸ್ಕ್ರೀನ್ಶಾಟನ್ನು ನಾನು ಟೆಲಿಗ್ರಾಮ್ನಲ್ಲಿ ಕೂಡ ಹಾಕಿದ್ದೀನಿ. ನೀವು ಬೇಕಿದ್ದರೆ ಇಲ್ಲಿ ಬೈ ಮಾಡ್ಬೋದು, ಬಟ್ ನಾನು ಬೈನ ರೆಕಮೆಂಡ್ ಮಾಡಲ್ಲ. ಆಪ್ಷನ್ ಬೈನ ನಾನು ಆಪ್ಷನ್ ಸೆಲ್ ಮಾಡೋದು. ಯಾಕಂದರೆ ಕ್ವಾಂಟಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ 1 ಲಕ್ಷ ಇದ್ದರೆ ನೀವೇನು ಮಾಡ್ತೀರಾ, 10 ಲಾಟ್ ತೊಗೊಳ್ತೀರಾ, 20 ಲಾಟ್ ತೊಗೊಳ್ತೀರಾ. ಸ್ವಲ್ಪ ಕೆಳಗಡೆ ಬಂತು, ನಿಮ್ಮ ಆಪೋಸಿಟ್ ಹೋಯಿತು ಅಂತಂದರೆ ಅದು ಪ್ರೀಮಿಯಮ್ ಡೌನ್ ಆಗುತ್ತೆ, ನಿಮ್ಮದು SL ಹತ್ತಿರ ಬರುತ್ತೆ, ಆಮೇಲೆ SL ಹಿಟ್ ಆಗುತ್ತೆ, ಕ್ಯಾಪಿಟಲ್ ಸುಮಾರು ಕಳ್ಕೊಳ್ತೀರಾ. ಬಟ್ ಸೆಲ್ಲಿಂಗಲ್ಲಿ ಹಾಗಲ್ಲ. ಕಮ್ಮಿ ಕ್ವಾಂಟಿಟಿಲಿ ಮಾಡಿದಾಗ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಆಗಲ್ಲ, ಚಿಲ್ಲಾಗಿರ್ಬೋದು. ಸೆಲ್ಲಿಂಗ್ನಲ್ಲಿ ಒಂದು ಏನಂದರೆ ಹೆಜ್ಜಿಂಗ್ ಮಾಡಬೇಕು ಮತ್ತು ಸ್ಟಾಪ್ ಲಾಸ್ ಹಾಕಬೇಕು. ಇಲ್ಲದಿದ್ದರೆ ಸೆಲ್ಲಿಂಗಲ್ಲಿ ಹೇಳ್ತಾರಲ್ವ ಅನ್ಲಿಮಿಟೆಡ್ ಲಾಸ್ ಅಂತ. ಅನ್ಲಿಮಿಟೆಡ್ ಲಾಸ್ ಆಗೋದು ಯಾಕೆ ಅಂದರೆ ಯಾರು ಸ್ಟಾಪ್ ಲಾಸ್ ಹಾಕಲ್ಲ. ಇದು ಹೇಗಿದ್ದರೂ ಝೀರೋನೇ ಆಗೋದು, ನನಗೆ ಸಿಗುತ್ತೆ, ಹಾಗೆಲ್ಲ ಇರಬಾರ್ದು. ಇಲ್ಲಿ 100 ರೂಪಾಯಿ ಪ್ರೀಮಿಯಮ್ 1000 ರೂಪಾಯಿ ಆಗ್ಬೋದು, ಹಾಗಲ್ಲ. ಸೊ ನಾವು ಏನು ಮಾಡಬೇಕು, ಡಿಸಿಪ್ಲಿನ್ ಅಂದರೆ ಅದೇನೆ, ಸ್ಟಾಪ್ ಲಾಸ್ ಹಾಕಲೇಬೇಕು. ಹೆಜ್ಜಿಂಗ್ ಮಾಡಿದ್ರೆ, ಸ್ಟಾಪ್ ಲಾಸ್ ಹಾಕಿದ್ರೆ ಯಾವ ಟೆನ್ಷನ್ ಇಲ್ಲ. ಈಗ ನಡೀತಾ ಇದೆ ಮಾರ್ಕೆಟು. ನಿಮ್ಗನ್ಸ್ಬೋದು ಸೆಲ್ಲಿಂಗಲ್ಲಿ ಒಂದೇ ಲಾಟಲ್ಲಿ ಇಷ್ಟು ಕಡಿಮೆ ಪ್ರಾಫಿಟ್ಟು, ಅದೇ ಬೈಯಿಂಗಲ್ಲಾಗಿದ್ದರೆ ಒಂದು ಸರಿ ಸಿಕ್ತಿತ್ತು ತುಂಬ ಟೈಮ್. ಅದೆಲ್ಲ ಆಗಲ್ಲ. ಯಾಕೆ ಅಂತಂದರೆ ಬೈಯಿಂಗಲ್ಲಿ ತೀಟಾ ಡಿಕೆ ಆಗುತ್ತೆ, ಅಲ್ಲೇ ಸ್ವಲ್ಪ ಹೊತ್ತು ನಿಮ್ಮ ಸೈಡ್ ವೇಸ್ ಆದರೆ ಹಾಗೆ ಸೆಲ್ ಹಿಟ್ಟಾಗುತ್ತೆ. ಬಟ್ ಸೆಲ್ಲಿಂಗಲ್ಲಿ ನಮಗೆ ಸೈಡ್ ವೇಸ್ ಆದ್ರೂ ಕೂಡ ನಮಗೆ ಒಳ್ಳೆಯದು, ಹೇಗೂ ಪ್ರೀಮಿಯಮ್ ಬೀಳಲೇಬೇಕಲ್ವಾ. ಸೆಲ್ಲಿಂಗಲ್ಲಿ ಪ್ರೀಮಿಯಮ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಒಳ್ಳೆಯದು. ಈಗ ನಡೀತಾ ಇದೆ. ನನ್ನ ಈ ಟ್ರೇಡಲ್ಲಿ ಸ್ಟಾಪ್ ಲಾಸ್ ಒಂದು ಸರಿ ಹಿಟ್ಟಾಯಿತು ಅಂತಂದರೆ ಇನ್ನೊಂದು ಟ್ರೇಡ್ ಮಾಡ್ತೀನಿ, ಪ್ಲ್ಯಾನ್ ಬಿ. ಅದು ಕೂಡ ಇನ್ನೊಂದು ಇಂಡಿಕೇಶನ್ ಬಂದ ಮೇಲೆ, ನನ್ನ ರೂಲ್ಸ್ ಪ್ರಕಾರ, ನನ್ನ ಸ್ಟ್ರಾಟಜಿ ಪ್ರಕಾರ ಇಂಡಿಕೇಶನ್ ಬಂದ ಮೇಲೇ ಎಂಟ್ರಿ ಆಗೋದು. ಆದರೆ ಒಂದು ಸರಿ ಪ್ರಾಫಿಟಿಗೆ ಬಂದ ಮೇಲೆ ನಾನು ಪ್ರಾಫಿಟಲ್ಲಿ ಎಕ್ಸಿಟ್ ಆದರೆ ಮತ್ತೆ ರೀ ಎಂಟ್ರಿ ಮಾಡಲ್ಲ. ಒಂದೇ ಟ್ರೇಡು, ದಿನಕ್ಕೆ ಒಂದೇ, ಅದೇ ನನ್ನ ಡಿಸಿಪ್ಲಿನ್.
ಅದೇ ಓವರ್ ಟ್ರೇಡ್ ಮಾಡಿದ್ರೆ ಸೆಲ್ಲಿಂಗ್ ಆಗಲಿ ಬೈಯಿಂಗ್ ಆಗಲಿ ಯಾವುದರಲ್ಲೂ ಕೂಡ ಸರ್ವೈವ್ ಆಗೋದು ಕಷ್ಟನೇ. ಓವರ್ ಟ್ರೇಡ್ ಮಾಡಬಾರ್ದು. ಹಾಂ, ಸ್ಟಾಪ್ ಲಾಸ್ ಹಿಟ್ಟಾದರೆ ಇನ್ನೊಂದು ಪ್ಲ್ಯಾನ್ ಬಿ ಮಾಡೋದು. ಅದು ಕೂಡ ಹಿಟ್ಟಾಯಿತು ಅಂದರೆ ಇವತ್ತಿಂದ ನಮ್ಮದು ದಿನ ಚೆನ್ನಾಗಿಲ್ಲ ಅಂದ್ಕೊಂಡು ಅವತ್ತು ಎಕ್ಸಿಟ್ ಆಗೋದು. ನೆಕ್ಸ್ಟ್ ಡೇನೇ ಮಾಡಬೇಕು. ಮತ್ತೆ ಇಲ್ಲದೆ ಸುಮ್ಮನೆ ಬೈಯಿಂಗ್ ಮಾಡೋದು, ಸೆಲ್ಲಿಂಗ್ ಮಾಡೋದು, ಓವರ್ ಟ್ರೇಡ್ ಮಾಡೋದು, ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಕಾಲ್ ತೊಗೊಳ್ಳೋದು, ಇಲ್ಲಿಂದ ಕೆಳಗೆ ಹೋಗುತ್ತೆ ಅಂತ ಪುಟ್ಟು ತೊಗೊಳ್ಳೋದು, ಹಾಗೆ ಮಾಡಿದರೆ 2000 ಪಾಯಿಂಟ್ ಮೇಲೆ ಹೋದ್ರೂ ಕೆಳಗೆ ಹೋದ್ರೂ ಮಾರ್ಕೆಟ್ ಮೂವ್ ಆದ್ರೂ ಕೂಡ 20 ಪಾಯಿಂಟು ಸರಿಯಾಗಿ ಹಿಡಿಲಿಕ್ಕಾಗಲ್ಲ. ಒಂದು 50,000 ಪ್ರಾಫಿಟ್ ಇದ್ರೂ ಕೂಡ ಅಥವಾ ಲಾಸ್ ಆದ್ರೂ ಕೂಡ ರೀ ಎಂಟ್ರಿ ಮಾಡ್ತಿದ್ರೆ ಎಂಡ್ ಆಫ್ ದ ಡೇ ಲಾಸಲ್ಲೇ ಬರೋದಾಗುತ್ತೆ. ಕ್ಯಾಪಿಟಲ್ಲು ಕೂಡ ಹಾಫ್ ಆಗುತ್ತೆ. ಅರ್ಧ ಕ್ಯಾಪಿಟಲ್ ತೊಗೊಂಡು ಬರೋದಾಗುತ್ತೆ, ಇನ್ನೊಂದು ದಿನ ಪೂರ ಕ್ಯಾಪಿಟಲ್ ಕಳೆಯೋದು. ಇದೇ ಆಗೋದು ಹೆಚ್ಚಿನವರಿಗೆ. ಆಪ್ಷನ್ ಟ್ರೇಡಿಂಗ್ ಆಗೋದೇ ಹೀಗೆ. ಸೊ ಸ್ಟ್ರಾಟಜಿ ರೂಲ್ಸ್ ಎಷ್ಟು ಮುಖ್ಯನೋ ಡಿಸಿಪ್ಲಿನ್ ಕೂಡ ಅಷ್ಟೇ ಮುಖ್ಯ. ಫೋಮೋಗಿ ಬರಬಾರ್ದು, ಮಿಸ್ ಆಗುತ್ತೆ. ಇಷ್ಟು ಈಗ ಬೆಳಿಗ್ಗೆ ಫಸ್ಟ್ ಮಿನಿಟೇ ಇಷ್ಟು ದೊಡ್ಡ ಇಂಡಿಕೇಶನ್, ಗ್ರೀನ್ ಕ್ಯಾಂಡಲ್ ಬಂತು, ಇಷ್ಟು ದೊಡ್ಡದು ಅಂತೆಲ್ಲ ಅಂದ್ಕೊಳ್ಳೋದು, ಹಾಗೆಲ್ಲ ಮಾಡಿದರೆ ಆಗೋದಿಲ್ಲ. ಒಂದು ಟ್ರೇಡ್ ಅಂದರೆ ಒಂದೇ ಟ್ರೇಡ್. ನಮ್ಮ ಇಂಡಿಕೇಶನ್, ನಮ್ಮದು ಎಲ್ಲಿಯಾದರೂ ಯಾವುದು ಟ್ರೆಂಡ್ ಆದರೂ ಇರಲಿ, ಏನು ನ್ಯೂಸ್ ಇರಲಿ, ಮಾರ್ಕೆಟ್ ಮೇಲೆ ಅಪ್ಪೇ ಇರಲಿ ಅಥವಾ ಡೌನ್ ಇರಲಿ, ನಮ್ಮ ಸ್ಟ್ರಾಟಜಿ ಬೇಸ್ಡ್, ಪ್ಲ್ಯಾನ್ ಬೇಸ್ಡ್ ಎಲ್ಲಿ ಇಂಡಿಕೇಶನ್ ಬರುತ್ತೋ ಅಲ್ಲಿಯೇ ಎಂಟ್ರಿ. ಕಾಲ್ ಸೆಲ್ ಅಥವಾ ಪುಟ್ ಸೆಲ್ ಅದು ಡಿಸೈಡ್ ಆಗೋದು ಅಲ್ಲಿಯೇ. ಟ್ರೆಂಡ್ ಯಾವ ಥರನೇ ಇರಲಿ, ಹೇಗೆ ಇರಲಿ, ನಮಗದು ಸಂಬಂಧಿಸಿದ್ದಲ್ಲ. ಹಾಂ, ಇನ್ನೊಂದು ಏನಂದರೆ ಇವಾಗ ಟ್ರಯಲಿಂಗ್ ಎಸ್ ಎಲ್. ಒಂದು ಸರಿ ಪ್ರಾಫಿಟಿಗೆ ಬಂದಮೇಲೆ ಎಸ್ ಎಲ್ ಟ್ರಯಲ್ ಮಾಡಬೇಕು. ಮತ್ತು ಒಂದು ಸರಿ ಟ್ರೇಡ್ ಪ್ರಾಫಿಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಆದಷ್ಟು ಪ್ರಾಫಿಟಲ್ಲಿ ಬರೋದಕ್ಕೇ ಟ್ರೈ ಮಾಡಬೇಕು. ಕಮ್ಮಿ ಪ್ರಾಫಿಟ್ ಆದರೂ ಅಡ್ಡಿ ಇಲ್ಲ, ಆ ಟ್ರೇಡನ್ನು ಲಾಸಲ್ಲಿ ಹೋಗಲಿಕ್ಕೆ ಬಿಡಬಾರ್ದು. ಕರೆಕ್ಟಾಗಿ ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ತಾ ಹೋದರೆ ನಮಗೆ ಜಾಸ್ತಿ ಪಾಯಿಂಟನ್ನು ಹಿಡಿಬೋದು, ಹಾಗೆ ಲಾಸಲ್ಲೂ ಹೋಗೋದಿಲ್ಲ. ಇಲ್ಲಿ ನನಗೆ ನೋಡಿ ಒಂದು ಸರಿ 900 ಹತ್ರ ಕಾಣಿಸ್ತಿತ್ತು. ಅದೆಲ್ಲರಲ್ಲಿ ಎಕ್ಸಿಟ್ ಆದರೆ ಇನ್ನೊಂದು ದಿನ ನನಗೆ ಒಳ್ಳೆ ಪಾಯಿಂಟ್ ಹಿಡಿಯೋಕ್ಕೆ ಆಗಲ್ಲ. ಯಾಕಂತಂದರೆ ಮಾರ್ಕೆಟ್ ಮೂವ್ ಆಗೋದೇ ಹಾಗೆ ಅಲ್ವಾ, ಸ್ವಲ್ಪ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಹಾಗೆ. ಸೊ ನಾವು ಪ್ರೀಮಿಯಮನ್ನು ಓಡಾಡೋದಕ್ಕೆ ಬಿಡಬೇಕು ಸ್ವಲ್ಪ. ಈಗ ನಡೀತಾ ಇದೆ ಟ್ರಯಲಿಂಗ್ ಎಸ್ ಎಲ್ ಹಾಕಿಟ್ಟಿದ್ದೀನಿ ನೋಡಿ. ಈಗ ಒಂದಿನ ಸ್ಟಾಪ್ ಲಾಸ್, ಒಂದಿನ ಟಾರ್ಗೆಟ್ ಹಿಟ್ ಆದರೆ ಇನ್ನೊಂದಿನ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು, ಅದು ಲೆಕ್ಕ ಅಲ್ಲ. ಮೇಯ್ನ್ ಏನು, ಓವರ್ ದ ಪೀರಿಯಡ್ ಆಫ್ ಎ ಟೈಮ್. ನೀವು 1 ಮಂತು, 6 ಮಂತು, 1 ಇಯರು ಆ ಥರ ಎಲ್ಲ ನೋಡಿದಾಗ ನಮ್ಮ P&L ಪ್ರಾಫಿಟಲ್ಲಿ ಇರಬೇಕು. ಇವತ್ತು ಒಂದಿನ ಪ್ರಾಫಿಟ್ ಮಾಡ್ಕೊಳ್ಳೋದು, ಬೈಯಿಂಗಲ್ಲೆಲ್ಲ ಒಂದಿನ ಇಷ್ಟು ಪಾಯಿಂಟ್ ಹಿಡಿದೆ, ಇವತ್ತು 10,000 ಪ್ರಾಫಿಟ್ ಆಯಿತು, ಇವತ್ತು 20,000, ನಾಳೆ 30,000 ಕಳ್ಕೊಳ್ಳೋದು ಏನು ಪ್ರಯೋಜನ? ಹಾಗಾಗಬಾರ್ದು. ಅದೇ ಒಂದು ತಿಂಗಳಾಗುವಾಗ, 1 ವರ್ಷ ಆಗುವಾಗ ಫುಲ್ ಕ್ಯಾಪಿಟಲ್ ವೈಪೌಟ್ ಆಗೋದು, ಹಾಗೆ ಆಗ್ಲಿಕ್ಕೆ ಬಿಡಬಾರ್ದು. ಅದು ಡಿಸಿಪ್ಲಿನ್ ಇಲ್ಲದೆ ಇದ್ದರೆ, ಪ್ಲ್ಯಾನ್ ಇಲ್ಲದೆ ಇದ್ದರೆ, ಒಂದು ಸ್ಟ್ರಾಟಜಿ ಅಂತ ಫಾಲೋ ಮಾಡದೇ ಇದ್ದರೆ ಹಾಗಾಗುತ್ತೆ. ಸೊ ಈ ಥರ ಒಂದು ಸ್ಟ್ರಾಟಜಿ ಅಂತ ಹಿಡ್ಕೊಂಡು, ಒಂದು ರೂಲ್ಸ್ ಬೇಸ್ಡ್, ಡಿಸಿಪ್ಲಿನ್ ಬೇಸ್ಡ್ ನಾವು ಟ್ರೇಡ್ ಮಾಡಿದಾಗ, ಅದು ಈವನ್ ಬೈಯಿಂಗೇ ಇರಲಿ, ನಾನು ಬೈಯಿಂಗ್ ರೆಕಮೆಂಡ್ ಮಾಡಲ್ಲ, ಬಟ್ ಬೈಯಿಂಗೇ ಇದ್ದರೂ ಕೂಡ ಅವರು ಕೂಡ ಪ್ರಾಫಿಟಲ್ಲಿ ಬರ್ಬೋದು. ಈಗ ಕಮ್ಮಿ ದುಡ್ಡಿದ್ದವರು ಅಥವಾ ಕಮ್ಮಿ ಕ್ಯಾಪಿಟಲ್ ಇದ್ದವರು ಏನು ಮಾಡೋದು, ಅಷ್ಟೆಲ್ಲ ಸೆಲ್ಲಿಂಗ್ ಮಾಡೋಕ್ಕಾಗಲ್ಲ. ಅಂದರೆ ಒಂದೇ ಲಾಟಲ್ಲಿ ಇದೇ ಸ್ಟ್ರಾಟಜಿ ಮೇಲೆ ನೀವು ಬೈಯಿಂಗ್ ಕೂಡ ಮಾಡ್ಬೋದು. ಇಂಡಿಕೇಶನ್ ಬಂದರೆ ಎಂಟ್ರಿ, ಸ್ಟಾಪ್ ಲಾಸ್ ಅದರ ಅಕಾರ್ಡಿಂಗ್ ಸ್ಟಾಪ್ ಲಾಸು ಟಾರ್ಗೆಟ್ ಹಾಕಿಡೋದು, ಟ್ರೈಲಿಂಗ್ ಮಾಡ್ತಾ ಹೋಗೋದು. ದಿನ ಕಮ್ಮಿ ಪ್ರಾಫಿಟ್ ಎಷ್ಟು ಅಂತ ಇಲ್ಲ, ಇಷ್ಟು ಅಷ್ಟು ಅಂತ ಇಲ್ಲ, 100 ರೂಪಾಯಿನೇ ಆಗಿರಲಿ, ಪ್ರಾಫಿಟಲ್ಲಿ ಬಂದರೆ ಮತ್ತೆ ಎಂಟ್ರಿ ಆಗಬಾರ್ದು ಅಷ್ಟೇ. ಎಸ್ ಎಲ್ ಹಿಟ್ಟಾದರೆ ಇನ್ನೊಂದು ಟ್ರೇಡ್ ಮಾಡ್ಬೋದು. 2 ಟ್ರೇಡ್ ಆದಮೇಲೆ ಮತ್ತೆ ಮಾಡೋಂಗಿಲ್ಲ, ಮತ್ತೆ ಕ್ಲೋಸ್ ಮಾಡಿ ನಾಳೆನೇ ಮಾಡಬೇಕು. ಇದು ಮಾರ್ಕೆಟ್ ಒಂದೇ ಅಲ್ಲ, ಬೇರೆನೂ ಕೆಲಸ ಇರುತ್ತೆ, ಅದನ್ನು ಎಲ್ಲ ಮಾಡ್ಕೊಳ್ಬೇಕು. ಬೆಳಗ್ಗೆ 9:15 3:30ವರೆಗೆ ಟ್ರೇಡ್ ಮಾಡಿದವರು ಯಾರೂ ಕೂಡ ಪ್ರಾಫಿಟಲ್ಲಿ ಬಂದಿಲ್ಲ. ಎಷ್ಟೊಂದು ಜನಕ್ಕೆ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಇಲ್ಲಿ, ಅವರೆಲ್ಲ ರೂಲ್ಸ್ ಬೇಸ್ಡ್, ಡಿಸಿಪ್ಲಿನ್ ಬೇಸ್ಡ್ ಟ್ರೇಡ್ ಮಾಡಿದ್ದಕ್ಕೇ ಅವರು ಪ್ರಾಫಿಟಲ್ಲಿದ್ದಾರೆ ಇವತ್ತಿಗೆ ಹೊರತು
ಅವರು ಈ ಥರ ಓವರ್ ಟ್ರೇಡ್ ಎಲ್ಲ ಮಾಡಿದ್ರೆ ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ. ಅವ್ರು ಯಾರೂ ಮಾಡೋದು ಇಲ್ಲ ಹಾಗೆ. ಇದು ನೋಡೋಣ, ನಡೀತಾ ಇದೆ. SL ಟ್ರಯಲ್ ಮಾಡಿದ್ದೀನಿ. ಈಗ SL ಟ್ರಯಲ್ ಮಾಡಿಟ್ಟಿದ್ದೀನಿ. ಇವಾಗ ಏನಾದರೂ SL ಹಿಟ್ ಆಯಿತು ಅಂತಂದರೆ ನಾನಂತೂ ಪ್ರಾಫಿಟಲ್ಲೇ ಬರ್ತೀನಿ. ನಾಳೆನೇ ಟ್ರೇಡ್ ಮಾಡೋದು. ಇವತ್ತಿಗೆ ಇನ್ನು ಕ್ಲೋಸ್, ಸಿಸ್ಟಮ್ ಕ್ಲೋಸ್. ಇದು ಮಾಡೋದಿಲ್ಲ. ಇದೆಲ್ಲಾದರೂ ಲೋ ಬ್ರೇಕ್ ಆದರೆ ಮತ್ತೆ ಟ್ರಯಲ್ಸ್ ಮಾಡೋಕ್ಕೆ ಸಿಗುತ್ತೆ, ಇಲ್ದಿದ್ರೆ ಇದು ಎಕ್ಸಿಟ್ ಆಗುತ್ತೆ ಟ್ರೇಡ್. ಎಕ್ಸಿಟ್ ಆಯಿತು, ಟ್ರೇಡ್ ಎಕ್ಸಿಟ್ ಆಯಿತು. ಇದು ನೋಡಿ, ಆರ್ಡರ್ ಎಕ್ಸಿಟ್ ಆಯಿತು. ಇದು ನನ್ನ ಇವತ್ತಿನ ಪ್ರಾಫಿಟ್. ನೋ ಪೆಂಡಿಂಗ್ ಆರ್ಡ್ರಲ್ಲಿ ಎಕ್ಸಿಟ್ ಆಯಿತು. ನೋಡಿ, ಇದು ನನ್ನ ಇವತ್ತಿನ ಪ್ರಾಫಿಟ್. ಇಲ್ಲಿಗೆ ಇವತ್ತು ಟ್ರೇಡ್ ಮಾಡಲ್ಲ. ಓಕೆ, ನಾಳೆ ನೋಡೋಣ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.